26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ. ಒಟ್ಟಾರೆ ನಮಗೆ ಬಿತ್ತನೆ ಈ ಬಾರಿ 15%, 10%, 20% ಈ ರೀತಿ ಡಿಸ್ಟ್ರಿಕ್ಟ್ಗಳಲ್ಲಿ ನಾವು ಆ್ಯಾವ್ರೇಜ್ ಆಗಿ ನೋಡಿದಾಗ ಡಿಸ್ಟ್ರಿಕ್ಟ್ಗಳಲ್ಲಿ ಇವತ್ತು ಬಿತ್ತನೆ ಆ ರೀತಿ ಆಗಿದೆ. ಒಂದು ಕ್ರಾಪ್ ಲಾಸ್ ಫೇಲ್ಯೂರ್, ಎರಡು ಡ್ರಿಂಕಿಂಗ್ ವಾಟರ್ ಇಶ್ಯೂ, ಮೂರನೇದು ಜನ ಬದುಕಬೇಕಲ್ಲ, ಕಾಮಗಾರಿಗಳು ಕೊಡಬೇಕು. ಇನ್ಮೇಲೆ ಬಂದು ಈ ಕೆಲಸ ಇಲ್ಲ ಅಂತೇಳಿ ಗುಳೆ ಹೋಗುವಂಥದ್ದು ಪ್ರಾರಂಭ ಆಗ್ತದೆ. ಈಗಾಗಲೇ ಗುಲ್ಬರ್ಗಾ ಡಿವಿಷನ್ನಲ್ಲಿ ರಿಪೋರ್ಟ್ ಆಗಿದೆ. ಯಾವುದೋ ಒಂದು ಹಳ್ಳಿ, ಐ ಫರ್ಗಾಟ್ ದಿ ನೇಮ್ ಆಫ್ ದಿ ವಿಲೇಜ್, ಅವರು ಊರೇ ಎಲ್ಲ ಬಿಟ್ಟು ಹೊರಡೋದಕ್ಕೆ ತಯಾರಿಯನ್ನು ಮಾಡಿಕೊಂಡಿದ್ದಾರೆ ಅಂತೇಳಿ. ಇದರ ಪ್ರಯುಕ್ತ ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಕೇಂದ್ರಕ್ಕೆ ಪತ್ರವನ್ನು ಬರೆದಿದ್ದಾರೆ. ನಾನು ಕೂಡ ಒಬ್ಬ ಕಂದಾಯ ಸಚಿವನಾಗಿ ಮಾನ್ಯ ಪ್ರಧಾನಮಂತ್ರಿಗಳಿಗೆ ಪತ್ರ ಬರೆದಿದ್ದೇನೆ, ಮಾನ್ಯ ಗೃಹ ಸಚಿವರಿಗೆ ಪತ್ರ ಬರೆದಿದ್ದೇನೆ, ಮಾನ್ಯ ಕೃಷಿ ಸಚಿವರಿಗೆ ಪತ್ರ ಬರೆದಿದ್ದೇನೆ. ಎರಡು ಕಾರಣಕ್ಕೆ ನಾನು ಪತ್ರ ಬರೆದಿರೋದು. ಒಂದು, ಇಂತಹ ಪರಿಸ್ಥಿತಿಯಲ್ಲಿ ರಾಜ್ಯಕ್ಕೆ ನೀವು ನೆರವನ್ನು ನೀಡಬೇಕು, ಅಡಿಷನಲ್ ಗ್ರಾಂಟ್ಸು ಕೊಡಬೇಕು, ಸ್ಪೆಷಲ್ ಗ್ರಾಂಟ್ಸು. ಹಿಂದೆ ಎಲ್ಲ ಡಾಕ್ಟರ್ ಮನಮೋಹನ್ ಸಿಂಗ್ ಇರುವಾಗ ಫ್ಲಡ್ಡಿಂಗ್ ಆಗಿತ್ತು ಅಂತೇಳಿ ಬಂದು ವೈಮಾನಿಕ ವೀಕ್ಷಣೆ ಮಾಡಿ 2,000 ಕೋಟಿ ಅನೌನ್ಸ್ ಮಾಡಿದ್ರು, ಕೊಟ್ಟೇ ಬಿಟ್ರು. ಕೇಂದ್ರ ಸರ್ಕಾರ ಆಗಿಂದಾಗ್ಗೆ ಸ್ವಲ್ಪ ಇಷ್ಟು ಅಷ್ಟು ಕೊಡುತ್ತೆ. ನಮ್ಮ ಮನವಿ ಏನು ನಾವು ಮಾಡಿರುವಂಥದ್ದು ಅಂದರೆ, ಒಂದು, ನಮಗೆ ಸ್ಪೆಷಲ್ ಗ್ರಾಂಟ್ ಕೊಡಿ. ಎರಡನೇದು, NDRFನಲ್ಲಿ ನಮಗೆ ಇಷ್ಟು ಹಣ ಕೊಡ್ತಾರೆ, ಅದಕ್ಕೆ ಫಾರ್ಮ್ಯುಲಾ ಇದೆ, ಅದನ್ನು ನೀವು ಅಡ್ವಾನ್ಸ್ ಆಗಿ ಕೊಡಿ, ನಮಗೆ ಅಡ್ವಾನ್ಸ್ ಆಗಿ ನಮಗೆ ಕೊಡಿ ಅಂತೇಳಿ ಅದಕ್ಕೆ ಪತ್ರವನ್ನು ಬರೆದಿದ್ದೇನೆ. ನಾವು ಸಮಿತಿ ಬರುತ್ತೆ, ಸಮಿತಿ ಬಂದು ವೀಕ್ಷಣೆ ಮಾಡ್ತಾರೆ, ಬರ ಅಂತ ಘೋಷಣೆ ಮಾಡಿ ಅಂತಾರೆ, ಮಾಡಬೇಡಿ ಅಂತಾರೆ. ಇವೆಲ್ಲ ಒಂದು ಪ್ರಾಸೆಸ್ಸು. ಈಗ ನಮಗೆ ನಾವು ಹೋದ ಕಡೆ ಎಲ್ಲ ಸ್ವಾಮಿ ಬರ ಅಂತ ಘೋಷಣೆ ಮಾಡಿ ಅಂತ ರೈತರು ಕೇಳಿದರು, ನನ್ನನ್ನು ಕೇಳಿದ್ರು, ಮುಖ್ಯಮಂತ್ರಿನೂ ಕೇಳಿದರು. ಕೇಂದ್ರ ಸರ್ಕಾರ ಒಂದಿಷ್ಟು ನಿಯಮಗಳನ್ನು ಮಾಡಿದ್ದಾರೆ. ಬರಪೀಡಿತ ಪ್ರದೇಶ ಅಂತ ನೀವು ಘೋಷಣೆ ಮಾಡಬೇಕಾದ್ರೆ ಈ ಪ್ಯಾರಾಮೀಟರ್ಸನ್ನು ಫುಲ್ಫಿಲ್ ಮಾಡಬೇಕು, ಇಲ್ಲದ್ರೆ ನೀವು ಮಾಡೋಂಗಿಲ್ಲ. ಒಂದು ಮಳೆ, ಒಂದು ಭೂಮಿಯ ತೇವಾಂಶ, ಒಂದು ಉಷ್ಣಾಂಶ, ಆಮೇಲೆ ಅಲ್ಲಿನ ವಾಟರ್ ಸೋರ್ಸ್ ಏನಾದರೂ ಇದ್ದರೆ ಆ ವಾಟರ್ ಸೋರ್ಸ್ ಇದೆಯಾ ಇಲ್ವಾ, ಈ ರೀತಿ ಒಂದು 7-8 ಪ್ಯಾರಾಮೀಟರ್ಸನ್ನು ಮಾಡಿದ್ದಾರೆ. ಅವೆಲ್ಲ ಬರ್ತಾವೆ. ಈಗ ಅವೆಲ್ಲದಕ್ಕೂ ನಾವು ಫಿಟ್ ಆಗ್ತೀವಿ. ಯಾಕೆಂದರೆ ಮಳೆ ಸಂಪೂರ್ಣ ಹೋಗಿರೋದ್ರಿಂದ ಅದಕ್ಕೆ ನಾವು ಫಿಟ್ ಆಗ್ತೀವಿ. ಅದಕ್ಕೆ ನಾವು ಇವತ್ತು ಆ ನಿಯಮಗಳನ್ನು ಕೂಡ ಸಡಿಲ ಮಾಡಿ, ನೀವು ಇಷ್ಟೊಂದು ಕಟ್ಟುನಿಟ್ಟಾದ ನಿಯಮಗಳನ್ನು ಮಾಡಿದರೆ ನಮಗೆ ಹಣನೂ ಸಿಗೋದಿಲ್ಲ, ಯಾರ ನೆರವು ಸಿಗೋದಿಲ್ಲ. ಆದ್ದರಿಂದ ಆ ನಿಯಮಗಳನ್ನು ಸಡಿಲ ಮಾಡಿ, ನಂಬರ್ 1. ನಂಬರ್ 2, ನಮಗೆ ಒಂದಿಷ್ಟು ಸ್ಪೆಷಲ್ ಗ್ರಾಂಟನ್ನು ಕೊಡಿ. ಮೂರನೇದು, ನಮಗೆ NDRFನಲ್ಲಿ ಅಡ್ವಾನ್ಸ್ ಆಗಿ ನಮಗೆ ಬರಬೇಕಾಗಿರೋ ಹಣದಲ್ಲಿ ಅಡ್ವಾನ್ಸ್ ಆಗಿ ಕೊಡಿ. ಈ ರೀತಿ ಪತ್ರಗಳನ್ನು ನಾನು 3 ಜನಕ್ಕೂ ಕೂಡ ಬರೆದಿದ್ದೇನೆ. ಮುಂದಿನ ದಿನಗಳಲ್ಲಿ ಪರ್ಸನಲ್ ಆಗಿ ಕೂಡ ಅವ್ರನ್ನ ಭೇಟಿ ಮಾಡೋದು ಪ್ರಯತ್ನವನ್ನು ಮಾಡ್ತೇವೆ. ಇದಿಷ್ಟು ವಿಷಯಗಳನ್ನು ನಾನು ತಮ್ಮಲ್ಲಿ ಹಂಚಿಕೊಂಡಿದ್ದೇನೆ. ಇದರ ಬಗ್ಗೆ ಯಾರಾದರೂ ಏನಾದರೂ ಪ್ರಶ್ನೆಗಳಿದ್ದರೆ ಕೇಳ್ಬೋದು. 26 ವರ್ಷಗಳ ನಂಬಿಕೆ, ಲಕ್ಷಾಂತರ ಸಂತೋಷದ ಮದುವೆಗಳು. ಕನ್ನಡ ಮ್ಯಾಟ್ರಿಮನಿ ಡೌನ್ಲೋಡ್ ಮಾಡಿ.